ಇಂಡಿಯಾ ಫಸ್ಟ್ ಗೆ ಸ್ವಾಗತ. ನಾನು ವಿದ್ಯಶ್ರೀ. ಒಂದು ಗಲಭೆಯನ್ನ ತಡೆಯೋಕಾಗಿಲ್ಲ, ಆದ್ಮೇಲೆ ಹೇಗೆ ನಿಭಾಯಿಸಬೇಕು ಗೊತ್ತಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಖಾತೆಗೆ ಅನ್ಫಿಟ್. ವಿಪಕ್ಷಗಳು ಹೀಗೊಂದು ಶರ ಬರೆದಿವೆ. ನಿನ್ನೆ ಸಣ್ಣ ಘಟನೆ ಅಂದೋರು ಇವತ್ತು ಸ್ವಲ್ಪ ನೆಗ್ಲಿಜೆನ್ಸಿ ಅಂದಿದ್ದಾರೆ. ತಮ್ಮ ಬೇಕಾಬಿಟ್ಟಿ ಮಾತಿಗೆ ಹಳ್ಳಿಯ ಲೇಪನ ಹಚ್ಚಿದ್ದಾರೆ. ಧರ್ಮದಂಗಲ್ ಕಿಡಿ ಹೊತ್ತಿರೋ ನಾಗಮಂಗಲಕ್ಕೆ ದಳಪತಿ ಎಂಟ್ರಿಯಾಗಿತ್ತು. ಹಾನಿಗೊಳಗಾದ ಅಂಗಡಿಗಳ ಪರಿಶೀಲನೆ ನಡೆಸಿ ಗಲಭೆಯಲ್ಲಿ ಆಸ್ತಿ ಕಳೆದುಕೊಂಡವರಿಗೆ ಪರಿಹಾರ ನೀಡಿತು. ನಾಗಮಂಗಲದಲ್ಲಿ ಕಿಚ್ಚು ಹೊತ್ತಿರೋದು ಪ್ರೀ ಪ್ಲಾನಾ ಎನ್ನುತ್ತಾ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಬೆಂಕಿ ಇಟ್ಟಿದ್ದು ಅವರು, ಪೆಟ್ರೋಲ್ ಬಾಂಬ್ ಹಾಕಿದ್ದು ಅವರು. 23 ಹಿಂದೂ ಯುವಕರನ್ನೇಕೆ ಬಂಧಿಸಿದ್ದು, A1 ಆರೋಪಿ ಮಾಡಿದ್ದು, ಹೀಗೊಂದು ಡೌಟ್ ಬಂಧಿತರ ಕುಟುಂಬಸ್ಥರನ್ನ ಕಾಡ್ತಾ ಇದೆ. ಕಿಚ್ಚು ಹೊತ್ತಿದ ಊರಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಹಿಂದೂ ಯುವಕರ ಪಲಾಯನವಾಗಿದೆ. ರಾಜ್ಯದ ಜನರೇ ಇಲ್ ಕೇಳಿ, ಇನ್ಮೇಲೆ ಬೆಳಗ್ಗೆದ್ದು ಹಾಲ್ ತರೋಕ್ ಹೋಗೋಕು ಮುನ್ನ ಎಕ್ಸ್ಟ್ರಾ ಹಣ ಇಟ್ಕೊಳ್ಳಿ. ರಾಜ್ಯದಲ್ಲಿ ಹಾಲಿನ ದರ ಮತ್ತೆ ಹೆಚ್ಚಳವಾಗುವುದು ಫಿಕ್ಸ್ ಆಗಿದೆ. ಮಿಲ್ಕ್ ರೇಟ್ನ ಏರಿಸುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಳಿವು ಕೊಟ್ಟಿದ್ದಾರೆ. ಬಳ್ಳಾರಿ ಬಂದೇಖಾನೆ ಸೇರಿದ್ದು ದಾಸನ ಧಿಮಾಕು ಇಳಿದಂತೆ ಕಾಣಿಸ್ತಿಲ್ಲ. ಕತ್ತಲ ಕೋಣೆಯಲ್ಲಿದ್ರೂ ಕೊಬ್ಬು ಕರಗಿಲ್ಲ. ಟಿವಿ ವಿಚಾರ, ಸ್ಟ್ರಿಕ್ಟ್ ನಿಯಮಗಳಿಂದ ಕಂಗಾಲಾಗಿ ಜೈಲು ಸಿಬ್ಬಂದಿ ವಿರುದ್ಧವೇ ಕಾಟೀರ ಕೆರಳಿದ್ದಾರೆ. ಈ ಮಧ್ಯೆ ಡೆವಿಲ್ ಗ್ಯಾಂಗ್ಗೆ ಮತ್ತೆ ಜೈಲು ವಾಸವೇ ಗತಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.